ಕಲಬುರಗಿಯಲ್ಲಿ ಮಹಾತ್ಮ ಶರಣಬಸವರು ಎಲ್ಲರ ಮನೆ ಮಾತಾಗಿದ್ದರು. ಬರೀ ಕಲಬುರಗಿ ಮಾತ್ರವಲ್ಲ, ಸಗರ ನಾಡಿನ ತುಂಬೆಲ್ಲವೂ ಕೂಡ ಎಲ್ಲರ ಮನೆಯಲ್ಲಿ ಶರಣ, ಎಲ್ಲರ ಮನದಲ್ಲಿ ಶರಣ. ಯಾರಿಗೇನೇ ಸಂಕಷ್ಟ ಬಂದದಂದರೂ ಕೂಡ ಶರಣ ಬಸವರನ್ನು ನೆನೆದು ಬಿಟ್ಟರೆ ಸಾಕು, ಅವರ ಸಂಕಷ್ಟ ತನ್ನಿಂದ ತಾನೇ ಪರಿಹಾರವಾಗ್ತಾ ಇತ್ತು. ಆ ನಿಟ್ಟಿನೊಳಗೆ ಶರಣ ಬಸಪ್ಪನವರು ಅಷ್ಟೊಂದು ಎಲ್ಲರ ಮನವನ್ನು ಹೊಕ್ಕಿದ್ರು, ಅಷ್ಟೊಂದು ಆ ಭಾಗವನ್ನು ಪರಿವರ್ತನೆ ಮಾಡ್ತಾ ಇದ್ರು. ಎಲ್ಲರೂ ಧರ್ಮದ ಹಾದಿಯಲ್ಲಿ ನಡೆಯುವ ಹಾಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ರು. ಧರ್ಮವಂತರಾಗಿ, ನೀತಿವಂತರಾಗಿ, ಸತ್ಯವಂತರಾಗಿ, ದಾನ ಧರ್ಮವಂತರಾಗಿ ಬಾಳಿ ಬದುಕಲಿ ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಹೊರಟಿದ್ರು ಶರಣ ಬಸವ. ಮಕ್ಕಳ ವಿಷಯದಲ್ಲಂತೂ ಕೂಡ ಯಾವ ಅಡ್ಡಿ ಆತಂಕವಿಲ್ಲದೆ ಅವರನ್ನು ನಂಬಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಗಂಡು ಸಂತಾನವನ್ನು ಪಡೆದು ಶರಣ ಬಸವನ ಹೆಸರನ್ನು ಇಟ್ಟು ಆ ಮಕ್ಕಳ ಜೀವನ, ಆ ಕುಟುಂಬದ ಜೀವನ ಬಂಗಾರವಾಗ್ತಾ ಹೊರಟಿತ್ತು. ಸುಳ್ಳು ಕಪಟ ಶರಣ ಬಸವರಿಗೆ ಆಗಿ ಬರ್ತಾ ಇರಲಿಲ್ಲ. ಸುಳ್ಳು ಕಪಟ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಯಾರ್ದಾದರೂ ಈ ಮನೆಯಂದು ಒಯ್ದು ಆ ಮನೆಯಲ್ಲಿ ಹೇಳಿ, ಆ ಮನೆ ಅಂತಂದು ಈ ಮನೆಯಲ್ಲಿ ಹೇಳಿ ಜಗಳ ಹಚ್ಚೋದು, ಇವ್ಯಾವೂ ಕೂಡ ಇಂಥವಾಗಿ ಬರ್ತಾ ಇರಲಿಲ್ಲ. ಅಂಥ ವಿಷಯ ಕಣ್ಣಿಗೆ ಕಂಡಾಗ ಅಥವಾ ಕಿವಿಗೆ ಬಿದ್ದಾಗ ಅಂಥವರನ್ನು ಕರೆದು ದಂಡಿಸಿ ಇದೆಲ್ಲ ಸರಿದಾರಿ ಮೇಲೆ ನಡಿರಿ ಎನ್ನುವಂಥ ವಿಷಯವನ್ನು ಶರಣ ಬಸಪ್ಪ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರುವ ಕೆಲಸವನ್ನು ಮಾಡ್ತಾ ಇದ್ದರು. ನಿನ್ನೆ ದಿನ ಏನೇನು ಮಾಡಿದ್ರು ಶರಣ ಬಸಪ್ಪನವರು? ಒಟ್ಟ ಮೋಸ ಅಂದ್ರೆ ಆಗಿ ಬರ್ತಾ ಇರಲಿಲ್ಲ ಶರಣ ಬಸಪ್ಪನವರಿಗೆ. ಇವರು ಕಪಟದಿಂದ ಗಂಡು ಹೋಗಿ ಹೆಣ್ಣಾಗಿ ಬಂದಿದ್ದರು. ಅವರು ಶರಣರ ವಾಣಿಯಿಂದ ಹೆಣ್ಣೆಯಾಗಿ ಪರಿವರ್ತನೆ ಆಗಿದ್ದರು. ಮತ್ತು ಅವರ ಕುಟುಂಬ ಬಂದು ಅವರನ್ನು ಉದ್ಧಾರ ಮಾಡೆಂದು ಕೇಳಿದಾಗ ಉದ್ಧಾರ ಮಾಡಿದರು ಅನ್ನುವಂಥ ವಿಷಯ ನಿನ್ನೆ ದಿನ ಕೇಳಿದ್ದೀರಿ. ಇವತ್ತು ಅಲ್ಲೇ ಗುಲ್ಬರ್ಗದ ಹತ್ತಿರನೇ ಇರ್ತಕ್ಕಂಥ ಕಮಲಾಪುರ ಅನ್ನುವಂಥ ಗ್ರಾಮದೊಳಗೆ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಭಾಳ ಆಗರ್ಭ ಶ್ರೀಮಂತವ, ಸಣ್ಣ ಶ್ರೀಮಂತ ಅಲ್ಲ. ದೊಡ್ಡ ಆಸ್ತಿ ಇತ್ತು, ರೊಕ್ಕ ರೂಪಾಯಿ ಸಿಕ್ಕಾಪಟ್ಟಿ ಇತ್ತು. ಏನಿದ್ರೂ ಕೂಡ ಭಗವಂತ ಅವನಿಗೆ ಸಂತಾನ ಭಾಗ್ಯ ಕೊಟ್ಟಿರಲಿಲ್ಲ, ಮಕ್ಕಳ ಭಾಗ್ಯ ಇಲ್ಲ. ಸುಮಾರು ಎಕರೆವಾರು ಹೊಲ ಅದ, ಸಾಕಷ್ಟು ದನಕನಕಾದಿಗಳದವ. ಅವೆಲ್ಲ ಇದ್ದರೂ ಕೂಡ ಏನಾಯಿತು, ಸಂತಾನ ಫಲನೇ ಇಲ್ಲ. ಮದುವೆಯಾಗಿ ಸುಮಾರು ವರ್ಷ ಕಳೆದಿತ್ತು. ಆತನ ಹೆಂಡತಿ ಅಂತಳ, ನೋಡ್ರಿ ನನಗಂತೂ ಮಕ್ಕಳಾಗ್ತಾ ಇಲ್ಲ, ದೊಡ್ಡ ಆಸ್ತಿಯ ವಾರಸುದಾರರು ನೀವು. ಈ ಆಸ್ತಿಗೆ ನಮ್ಮ ವಾರಸುದಾರರು ಇಲ್ಲಾರ್ದಂಗೆ ಆಗಬಾರ್ದು. ನನ್ನಲ್ಲೇ ಏನೋ ದೋಷ ಅದ, ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡ್ಕೋರಿ ಅಂದಳು. ಸ್ವತಃ ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿ ಹೇಳ್ತಾಳೆ, ಇನ್ನೊಂದು ಮದುವೆ ಮಾಡಿಕೊಡ್ರಿ, ಈ ಆಸ್ತಿಗೆ ವಾರಸುದಾರ ಬೇಕಲ್ಲ, ನಮ್ಗೆ ಯಾರೂ ವಾರಸುದಾರ ಇಲ್ಲ ತಂದಾಗ ಅವಂತನ ಬೇಡ, ಈಗ ಹೇಳೋದು ಭಾಳ ಸುಲಭದ, ನಾಳೆ ಅನುಸರಿಸ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತದೆ, ನೀನೇ ಹಿಂದ್ಗಡೆ ಕಷ್ಟಪಡಬೇಕಾಗ್ತದೆ, ಇಲ್ಲ ಏನು ಯಾಕೆ ಆಗುವಲ್ಯಾಕೆ, ಒಟ್ಟು ನೀವು ಮದುವೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು, ನನಗೆ 1000 ಕಷ್ಟ ಬರುವಲ್ಯಾಕೆ, ಏನಾದರೂ ಆಗಲಿ ಒಟ್ಟು ಈ ಮನೆಯ ದೀಪ ಆರಬಾರ್ದು, ಹಂಗೆ ಬೆಳಗ್ತಾನೆ ಹೋಗಬೇಕು, ಇನ್ನೊಂದು ಮದುವೆ ಮಾಡ್ಕೋರಿ ಅಂದಳು. ಅವ ಅಂದ, ಒಬ್ಬಕ್ಕಿ ಜೋಡಿನೇ ಈಗೋದೇ ಇಷ್ಟು ಕಷ್ಟ ಅದ, ಇನ್ನು ಇನ್ನೊಂದು ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ಈಕಿ ಹೆಣ್ಮಗಳರೇ ಕೇಳಾಗ್ತಾ ಇರಲಿಲ್ಲ. ಮದುವೆ ಮಾಡ್ಕೋಬೇಕು ಅಂತೇಳಿ ಹಠ ತೊಟ್ಟು ತಾನೇ ಮುಂದೆ ನಿಂತು ತನ್ನ ಗಂಡನಿಗೆ ಇನ್ನೊಂದು ಮದುವೆಯನ್ನು ಮಾಡಿದಳು. ಯಾತಕ್ಕಾಗಿ ಅಂದರೆ ಆ ವಂಶದ ಉಳಿವಿಗಾಗಿ, ವಂಶದ ಬೆಳವಣಿಗೆಗಾಗಿ. ಭಾಳ ಕಷ್ಟದ ಕೆಲಸ ಇದು. ಆಸ್ತಿ ಅಂತಸ್ತು
ಎಲ್ಲನೂ ಹಂಚ್ಕೊಂತಾರೆ ಹೆಣ್ಮಕ್ಳು. ಗಂಡನ ಹಂಚ್ಕೋಬೇಕಂದ್ರೆ ಭಾಳ ಕಷ್ಟ ಬರ್ತದೆ. ಅದರಾಗ ಪಾಲು ಹೋಗಬಾರ್ದು ಒಟ್ಟೆ. ಆ ರೀತಿ ಅಷ್ಟು ಸ್ವಾರ್ಥಿಗಳಿರ್ತೀರಿ. ಅದು ನಿಜನೂ ಕೂಡ. ಗಂಡಗತ್ತಿ ನೀವೆಷ್ಟು ನಿಷ್ಠರಾಗಿರ್ತೀರೋ ಅಷ್ಟೇ ಗಂಡನೂ ಕೂಡ ನಿಮ್ಗೆ ನಿಷ್ಠರಾಗಿರಲಿ ಎನ್ನುವಂಥ ಅಭಿಲಾಷೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿರುವುದೇ. ಅದರ ಅಪರೂಪಕ್ಕೆ ಇಂಥ ಒಂದೊಂದು ಘಟನಾವಳಿಗಳು ನಡೀತಾ ಇರ್ತವೆ. ಈ ಹೆಣ್ಮಗಳು ಸ್ವತಃ ತಾನೇ ನಿಂತು ಮದುವೆ ಮಾಡಿದಳು. ಮದುವೆ ಆಯಿತು. ಮದುವೆ ಮಾಡಿಕೊಂಡು ಮೊದಲ ಗಿತ್ತಿಯಾಗಿ ಈ ಸಾಹುಕಾರನ ಎರಡನೇ ಹೆಂಡತಿ ಮನೆಗೆ ಬಂದಳು. ಆಕೆಯೊಡನೆ ಹೊಸ ಜೀವನ ಪ್ರಾರಂಭ ಆಗ್ಯದೆ. ಆಕೆ ಬಂದು 18 ವರ್ಷ ಕಳೆದ್ರೂ ಕೂಡ ಆಕೆಗೆ ಮಕ್ಕಳ ಆಗಲಿಲ್ಲ. ಇವ ಅಂತಾನ, ನೋಡು ನಿನ್ನಲ್ಲಿ ದೋಷ ಅಂತ ತಿಳ್ಕೊಂಡು ಮತ್ತೊಂದು ಮದುವೆ ಮಾಡ್ದಿ, ಆಕೆಗೂ ಮಕ್ಕಳಾಗ್ತಾ ಇಲ್ಲ, ಮುಂದೇನು ಮಾಡೋದು? ಮತ್ತು ನನಗೆ ಇನ್ನೊಂದು ಮದುವೆ ಮಾಡ್ತೇನಂತ ನಾವ ಒಂದು ಬಿಟ್ಟು 2 ಆಗ್ಯಾವ. ಈಗ ಇನ್ನೊಂದು ಮಾಡಿ ವಿಚಾರ ಏನ್ರೆ ಮಾಡಕತ್ತೀನಿ ಅಂದಾಗ ಅಕ್ಕಿ ಅಂತೇಳ, ಏನು ಮಾಡೋದ್ರಿ, ನನ್ನ ಪ್ರಯತ್ನ ನಾ ಮಾಡೀನಿ, ಭಗವಂತ ಮನಸ್ಸು ಮಾಡಬೇಕಲ್ಲ, ಭಗವಂತ ಮನಸ್ಸು ಮಾಡಬೇಕಲ್ಲ, ಭಗವಂತ ಮನಸ್ಸು ಮಾಡಿದ್ರೆ ಒಂದು ಅರಗಳಿಗೂ ಕೂಡ ತಡ ಆಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಗಂಡಗೆ ತಾನ ಸಮಾಧಾನ ಮಾಡಿ ಕೆಲವಷ್ಟು ದಿನ ಕಳೆದಿತ್ತು. ಕೆಲವಷ್ಟು ದಿನದ ಮೇಲೆ ಇವರಿಗೆ ಶರಣ ಬಸವರ ವಿಷಯ ಗೊತ್ತಾಗಿತ್ತು. ಶರಣ ಬಸಪ್ಪನವ್ರ ಹತ್ರ ಹೋದ್ರೆ 1000 ರೂಪಾಯಿ ಕೊಟ್ಟರೆ ಗಂಡು ಮಗು ಕೊಡ್ತಾರಂತ, 500 ರೂಪಾಯಿ ಕೊಟ್ಟರೆ ಹೆಣ್ಣು ಮಗು ಕೊಡ್ತಾರನ್ನುವಂಥ ವಿಷಯ ಇವರಿಗೆ ಗೊತ್ತಾಗಿತ್ತು. ಆದ್ರೆ ನಿರ್ಲಿಪ್ತರಾಗಿದ್ರು. ಯಾರ ಬಳಿ ಹೋದ್ರೆ ಏನದ, ಎಷ್ಟೊಂದು ದೇವರಿಗೆ ಹರಿಕೆ ಹೊತ್ತೀವಿ, ಎಷ್ಟೊಂದು ದಾನ ಧರ್ಮಾದಿಗಳನ್ನು ಮಾಡಿವಿ, ಆದರೂ ಕೂಡ ನಮಗೆ ಮಕ್ಕಳ ಆಗಿಲ್ಲ, ಇನ್ನು ಅವ್ರ ಹತ್ರ ಹೋದ್ರೆ ಹೆಂಗೆ ಆದಾವು ಅಂತ ಒಂದು ಮನಸ್ಸಂತಿತ್ತು. ಇನ್ನೊಂದು ಮನಸ್ಸು ಹೇಳ್ತಿತ್ತು, ಕೊನೆಯ ಪ್ರಯತ್ನ ಅನ್ಕೊಂತ ಇದು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಮನಸ್ಸು ಹೇಳ್ತಿತ್ತು. ಇದಕ್ಕೆ ಒತ್ತು ಕೊಡುವಂಗ ಅದ ಊರಾಗ ಒಬ್ಬಳು ಹಿರಿಯ ಮನುಷ್ಯಳು ಆ ಸಾಹುಕಾರನ ಮನೆಗೆ ಬಂದು ಹೇಳ್ತಾಳೆ, ಸಾಹುಕಾರ ಮಕ್ಕಳು ಮಕ್ಕಳು ಅಂತ ಹಂಬಲಿಸಕತ್ತೀಯಲ್ಲ, ನೀವ್ಯಾಕೆ ಶರಣ ಬಸಪ್ಪನ ಹತ್ರ ಹೋಗಬಾರ್ದು? ನೀವ್ಯಾಕೆ ಶರಣ ಬಸಪ್ಪನ ಹತ್ರ ಹೋಗಬಾರ್ದು? ಶರಣ ಬಸಪ್ಪ ಎಂತೆಂಥವ್ರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಾನ, ನಿಮಗೂ ಕೊಟ್ಟೆ ಕೊಡ್ತಾನೆ, ನೀವು ಹೋಗಿ ಬರ್ರಿ ಒಂದ್ಸಲ ಹೋಗಿ ಬರ್ರಿ ಅಂತಂದಾಗ ಅವ ಅಂತಾನ, ಇಷ್ಟಿಷ್ಟು ವರ್ಷ ಆಗ್ಯದ ಮದುವೆ ಆಗಿ. ಮೊದಲನೇ ಹೆಂಡತಿ ಬಂದು 20-22 ವರ್ಷ ಆಗಕ್ಕೆ ಬತ್ತು, ಎರಡನೇ ಹೆಂಡತಿ ಬಂದು 10-12 ವರ್ಷ ಆಗಕ್ಕೆ ಬತ್ತು. ಇಬ್ಬರಿಗೂ ಮಕ್ಕಳಿಲ್ಲ, ನಮಗೆ 3 ಮಂದಿಗೆ ಮಕ್ಕಳ ಆಸೆನೇ ಕಮರಿ ಹೋಗಿ ಬಿಟ್ಟದೆ. ಇದೇನು ಹೇಳಬೇಡ್ರಿ ಅಂದ್ರೂ ಕೂಡ ಆ ಹೆಣ್ಮಗಳಿಗೆ ಕೇಳೋದಿಲ್ಲ. ಇಲ್ಲ, ಬಹಳಷ್ಟು ನಿದರ್ಶನಗಳದಾವ. ಶರಣ ಬಸಪ್ಪನವ್ರ ಹತ್ರ ಹೋದವ್ರು ಯಾರೂ ಖಾಲಿಗೈಲೆ ಬಂದಿಲ್ಲ, ಬರಿಗೈಲೆ ಬಂದಿಲ್ಲ. ಅದಕ್ಕೆ ನೀವೇನು ಮಾಡ್ರಿ ಅಂದರೆ ಶರಣರ ಹತ್ರ ಹೋಗಿ ನಿಮಗೆ ಸಂತಾನ ಭಾಗ್ಯವನ್ನು ಕೇಳ್ರಿ ಅಂತ ತಿಳ್ಕೊಂಡು ಹೇಳೋದಾಗೆ ಸಾಹುಕಾರ ಕೊನೆಯ ಪ್ರಯತ್ನ ಅನ್ಕೊಂಡು ಎಲ್ಲನೂ ಆಗ್ಯದ, ಇದು ಒಂದು ಮಾಡಿ ನೋಡೋಣ ಅಂತ ತಿಳ್ಕೊಂಡು ಭಕ್ತಿ ಪರವಸತೆಯಿಂದ ಶರಣ ಬಸವನ ಹತ್ರ ಬಂದ. ಶರಣ ಬಸವರ ಹತ್ತಿರ ಬಂದು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅಂತಾನ, ಭಗವಂತ ನಾಡಿನ ಎಷ್ಟೋ ಜನರು ನಿಮ್ಮಿಂದ ಸಂತಾನ ಫಲವನ್ನು ಪಡ್ಕೊಂಡು ಮುಕ್ತರಾಗಿದ್ದಾರೆ. ನಾನು ಒಂದಲ್ಲ 2 ಮದುವೆ ಮಾಡ್ಕೊಂಡಿನಿ. ನಿಮ್ಮ ದಯೆಯಿಂದ ಸಿಕ್ಕಾಪಟ್ಟಿ ಆಸ್ತಿ ಅದ, ಧನ ಅದ, ಕನಕ ಅದ, ಎಲ್ಲ ಇದ್ದರೂ ಕೂಡ ಮಕ್ಕಳ ಭಾಗ್ಯ ಇಲ್ಲ, ವಂಶಕ್ಕೆ ವಾರಸುದಾರನಿಲ್ಲ, ನನಗೆ ಸಂತಾನ ಫಲವನ್ನು ದಯಪಾಲಿಸುವಂತ ತಿಳ್ಕೊಂಡು ಕೇಳಿದಾಗ ಶರಣ ಬಸಪ್ಪನವರಂತಾರೆ, ನೋಡು ಸಾಹುಕಾರ, ಇದರಾಗೇನು ನನ್ನ ಬಿಡ್ಯಾ ಭಾರ ಏನೂ ಇಲ್ಲ, ಇದರಾಗ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಭಗವಂತನ ಅಪ್ಪಣೆ ಕೊಟ್ಟಂಗ, ಭಗವಂತನೇ ಅಪ್ಪಣೆ ಕೊಟ್ಟಾನ. 1,000 ರೂಪಾಯಿ ಕೊಟ್ಟವರಿಗೆ ಪ್ರಸಾದ ಕೊಟ್ಟರೆ ಗಂಡು ಮಗುವಾಗ್ತದೆ, 500 ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಮಗುವಾಗ್ತದೆ ಅಂತ ತಿಳ್ಕೊಂಡು ಶಿವನೇ ಅಪ್ಪಣೆ ಕೊಟ್ಟಾನ. ಅವನ ಅಪ್ಪಣೆಯನ್ನು ನಾನು ಅನುಸರಿಸೋದು ಹೊಂಟೀನಿ. ನಿನಗೆ ಯಾವ ಮಗು ಬೇಕು, ಹೆಣ್ಣು ಬೇಕೋ ಗಂಡು ಬೇಕೋ? ನಿನಗೆ ಯಾವ ಮಗು ಬೇಕು ಅಂದಾಗ ಏವಂತಾನ ಭಗವಂತ, ಹೆಣ್ಣು ಎಷ್ಟೇ ಹುಟ್ಟಿದ್ರು ಕೂಡ ವಂಶಕ್ಕೆ ವಾರಸುದಾರ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮ್ಮ ವಂಶಕ್ಕೆ ವಾರಸುದಾರ ಬೇಕಾಗ್ಯದ ನನಗೆ, ಅದಕ್ಕೆ ಗಂಡು ಸಂತಾನ ಕೊಡು 1,000 ರೂಪಾಯಿ ಅಂದ್ರೆ ಶರಣರು 1,000 ರೂಪಾಯಿ ಕೊಡು, 1,000 ರೂಪಾಯಿ ಕೊಡು ಅಂದಾಗ ಇವ ಸಾಹುಕಾರ ಅಂದ, ಒಬ್ಬಕ್ಕೆ ಹೆಂಡತಿಗೆ ಮಕ್ಕಳಾಗೋದಕ್ಕೆ ಇಬ್ಬರಿಗೆ ಆಗುವ ಯಾಕಂತ ತಿಳ್ಕೊಂಡು 2,000 ರೂಪಾಯಿ ಶರಣ ಬಸಪ್ಪನವರು ಮುಂದಿಟ್ಟು, ಯಪ್ಪ ನನಗಿಬ್ಬರು ಹೆಂಡರು ಅದಾರೆ, ಅದಕ್ಕೆ 2,000 ರೂಪಾಯಿ ತೋರಿ ಇಬ್ಬರು ಹೆಂಡತಿಯರಿಗೆ ಗಂಡು ಸಂತಾನ ಆಗುವ ಹಾಗೆ ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ಶರಣ ಬಸಪ್ಪನವರಿಗೆ 2,000 ಸಮರ್ಪಣೆ ಮಾಡ್ತಾನೆ. 2,000 ರೂಪಾಯಿ ತೆಗೆದುಕೊಂಡ ಶರಣ ಬಸಪ್ಪನವರು ಈ ಸಾಹುಕಾರರಿಗೆ ದಾಸೋಹ ಮನೆಯಲ್ಲಿರ್ತಕ್ಕಂಥ 2 ಉತ್ತತ್ತೆಗಳನ್ನು ಕೊಡ್ತಾರೆ.
ಖಾರಿಕ ಅಂತೀವಲ್ಲ, ಉತ್ತತ್ತಿ. ಆ ಉತ್ತತ್ತಿಗಳನ್ನು ಅವನ ಕೈಗೆ ಕೊಟ್ಟು, ಸೌಕಾರ ನಿನ್ನ ಇಬ್ಬರು ಹೆಂಡತಿಯರಿಗೆ ಒಂದೊಂದು ಉತ್ತತ್ತಿಯನ್ನು ಒಯ್ದುಕೊಡು, ಇಬ್ಬರಿಗೂ ವರ್ಷ ತುಂಬೋದ್ರೊಳಗೆ ಮುದ್ದಾದ ಗಂಡು ಮಗು ಹುಟ್ಟಿ ಬರ್ತದ. ಆಯಿತು ಅಂದ. ಬಹಳ ಖುಷಿ ಆಯಿತು. ಕಮರಿದ ಆಸೆ ಚಿಗುರಿದಂತಾಗಿತ್ತು. ಆಸೆ ಕಮರಿ ಹೋಗಿಬಿಟ್ಟಿತ್ತು, ಮತ್ತೆ ಚಿಗುರಿದಂಗಾಯಿತು. ಆಗಲಿ ಇದು ಒಂದು ಮಾಡಿ ನೋಡೋಣ ಅಂತ ತಿಳ್ಕೊಂಡು ಮನೆಗೆ ಬಂದ. ಕಮಲಾಪುರಕ್ಕೆ ಬಂದ ತನ್ನ ಊರಿಗೆ ಬಂದು ಮನೆಗೆ ಹೊರಟಿದ್ದಾನೆ. ಮನೆಗೆ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಏನಾಗಿತ್ತು ಅಂತಂದರೆ, ಇಬ್ಬರು ಹೆಂಡ್ರು ಆದವ್ರು ಇಲ್ಲಿ ಯಾರು ಎದಿರೇನು? ಸುಮ್ಮನೆ ಬಸವಣ್ಣ ಹಾಂ ಯಾರು ಇಲ್ಲ ಅದಾರ? ನಿನಗೆ ಎಷ್ಟು ಮಂದಿರ? ಅಂದರೆ ನನಗೊಂದು ವಿಷಯ ತಿಳಿಬೇಕಾಗ್ಯದ. ಎರಡು ಮದುವೆ ಮಾಡ್ಕೊಂಡವರು ಏನೋ ಮೊದಲಿನ ಹೆಂಡತಿ ಮ್ಯಾಗ ಕಾಳಜಿ ಇರ್ತಾರೋ, ಏನೋ ಹಿಂದುಗಡೆ ಬಂದು ಹೆಂಡತಿ ಮ್ಯಾಗ ಕಾಳಜಿ ಇರ್ತಾರೋ? ಅಲ್ಲ, ನನಗೊಂದು ವಿಷಯ ಕನ್ಫ್ಯೂಸ್ ಅದ ನನಗೆ, ಅದಕ್ಕೊಂದಿಟ್ಟು ಕ್ಲಿಯರ್ ಆಗಬೇಕಾಗ್ಯದ. ಯಾರ ಮ್ಯಾಗ ಭಾಳ ಕಾಳಜಿ ಇರ್ತಾರೆ ರೀ? ಯಾರಿಗೆ ಗೊತ್ತಿಲ್ಲ? ಅಟ ಇಲ್ಲಿ ಇಬ್ಬರು ಮಾಡ್ಕೊಂಡವ್ರು ಯಾರು ಇಲ್ಲಿ ಊರಾಗ ಭಾಳ ಸಂತೋಷ. ಹಾಂ, ಭಾಳ ಯಾಕೆ ಇಬ್ಬರು ಹೆಂಡ್ರಾದ್ರ ಪರಿಸ್ಥಿತಿ ಭಾಳ ಕೆಟ್ಟದ. ಒಬ್ಬ ಮಹಾರಾಜನ ಮನೆಗೆ ಸಂದರ್ಭ ಬಂದದ್ದು ಹೇಳ್ತೀನಿ. ಒಬ್ಬ ಮಹಾರಾಜನ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಕಳ್ಳ ಹೋಗ್ಯಾನ. ಮಧ್ಯರಾತ್ರಿ ಸಂದರ್ಭದೊಳಗೆ ಕಳ್ಳ ಹೋಗ್ಯಾನ. ಸೇವಕರ ಕಣ್ಣು ತಪ್ಪಿಸಿ, ದ್ವಾರಪಾಲಕರ ಕಣ್ಣು ತಪ್ಪಿಸಿ ಕಳ್ಳತನ ಮಾಡಕ್ಕೆ ಇವ ಹೋಗ್ಯಾನ. ಆ ರಾಜನಿಗೆ ಇಬ್ಬರು ರಾಣಿಯರಿದ್ರು. ಮಹಾರಾಜನ ಅಂತಃಪುರದೊಳಗೆ ಇಬ್ಬರು ಮಹಾರಾಜನಿಗೆ ಎಣ್ಣೆ ಹಚ್ತಾ ಇದ್ರು. ಮೈಗೆ, ಕಾಲಿಗೆ, ಕೈಗೆ, ಕುತ್ತಿಗೆಗೆ, ತಲೆಗೆ, ಮುಖಕ್ಕೆ ಎಲ್ಲ ಕಡೆ ಎಣ್ಣೆ ಹಚ್ಚು ಸಲುವಾಗಿ ಬಂಗಾರ ಬಟ್ಟಲೊಳಗೆ ಎಣ್ಣೆ ತಗೊಂಡು ಬಂದವರು ಎಣ್ಣೆ ಸೇವನೆ ಮಾಡಬೇಕು ಅಂತ ರೆಡಿ ಕೂತಿದ್ರು. ಎಣ್ಣೆ ಸೇವೆ ಮಾಡಬೇಕು ಅನ್ನೋದ್ರಾಗ ಅವರು ರೆಡಿ ಮಾಡ್ಕೊಂಡು ಕೂತಿದ್ರು. ಇವ ಹಂಗೆ ಸುತ್ತಾಡ್ಕೋತ ಮಹಾರಾಜನ ಅಂತಃಪುರದ ಹತ್ತಿರನೇ ಬಂದಿದ್ದ. ಏನೋ ಒಳಗಡೆ ಏನೋ ನಡೆದದಂತ ತಿಳ್ಕೊಂಡು ಕಿಟಕಿ ಒಳಗೆ ನೋಡಾಕತ್ತ. ಈ ಕಡೆ ಮಹಾರಾಣಿ ಆ ಗಂಡನ ದೇಹವನ್ನು ಹಂಚ್ಕೊಂಡ್ಬಿಟ್ಟಿದ್ರು ಅವರು. ಒಂದು ಭಾಗ ಒಬ್ಬಕಿಗೆ, ಈಚೆ ಕಡೆ ಭಾಗ ಈಕಿನೇ ಎಣ್ಣೆ ಹಚ್ಚೋದು, ಈಚೆ ಕಡೆ ಭಾಗ ಈಕಿನೇ ಎಣ್ಣೆ ಹಚ್ಚೋದು. ಇಬ್ರು ಎಣ್ಣೆ ಹಚ್ತಾ ಇದ್ರು. ಹಚ್ಚೋ ಪ್ರಸಂಗದೊಳಗೆ ದೊಡ್ಡಕ್ಕಿಗೆ ಒಂದು ಏನೋ ಅರ್ಜೆಂಟ್ ಬಂತು. 2 ನಿಮಿಷ ನಾ ಹೋಗಿ ಬರ್ತೀನಿ, ನನ್ನ ಭಾಗಕ್ಕೆ ಮುಟ್ಟಿಗಿಟ್ಟಿ ಅಂದಳು. ಈಕೆ ಹೊರಗಡೆ ಹೋಗ್ಯಾಳ. ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾಗ್ಯದಂದ್ರೆ, ಈ ಏನು ದೊಡ್ಡ ರಾಣಿ ಹೋಗಿದಳಲ್ಲ, ಆ ಭಾಗದ ಮೇಲೆ ಒಂದು ಸಣ್ಣ ನೊಣ ಬಂದು ಕೂತಿತ್ತು ರಾಜನ ಕಾಲ ಮೇಲೆ ನೊಣ ಕೂತದಂತ ತಿಳ್ಕೊಂಡು ಈಚೆ ಕಡೆ ಭಾಗದ ರಾಣಿ, ಭಾಗ 2 ಆದ್ರೇನು ಗಂಡ ನಂದೇಲ್ ಅಂತ ತಿಳ್ಕೊಂಡು ಆ ನೊಣಕ್ಕೆ ಸಣ್ಣಗೆ ಹೊಡೆದು ಬಿಟ್ಲು. ಇದು ನೋಡಿದಳು ಯಾರು? ಈ ಭಾಗದ ರಾಣಿ ನೋಡಿದಳಕ್ಕೆ ದೊಡ್ಡಕ್ಕಿ, ಬೆಂಕಿ ಬಿತ್ತಕ್ಕಿಗೆ. ನನ್ನ ಭಾಗಕ್ಕೆ ನೀ ಹೊಡೆದ್ಯಾ ಅಂತ ತಿಳ್ಕೊಂಡು ಈಕಿ ಕೈಲೇ ಹೊಡೆದಳು. ಆಕಿ ಕಟ್ಟಿಗೆ ತಗೊಂಬಂದಳು ಈ ಭಾಗಕ್ಕೆ ಹೊಡ್ಲಿಕ್ಕೆ. ನನ್ನ ಭಾಗಕ್ಕೆ ನೀ ಹೊಡಿತ್ಯಾ ಅಂತ ತಿಳ್ಕೊಂಡು ಆಕಿ ಕಟ್ಟಿಗೆ ತಗೊಂಬಂದು ಈ ಭಾಗಕ್ಕೆ ಹೊಡ್ಲಿಕ್ಕತ್ತಾಳ. ನನ್ನ ಗಂಡನ ಈ ಭಾಗಕ್ಕೆ ನೀ ಹೊಡ್ಯಾಕತ್ತೆ ಅಂತ ತಿಳ್ಕೊಂಡು ಈಕಿ 2 ಕಟ್ಟಿಗೆ ತಗೊಂಡು ಈಕಿ ಹೊಡ್ಯಾಕತ್ತಾಳ. ಈಕಿ ಈ ಕಡೆ 2 ತಗೊಂಡು ಈಕಿ 3 ತಗೊಂಡಾಳ. 3 ಹೋಗಿ 4 ಹೋಗಿ ದೊಡ್ಡ ರಾಣಿ ಒನಕಿನೇ ತಂದಾಳ. ಒನಕಿನೇ ತಂದಿನೇನು ಹೇರಬೇಕಂತಾಳ. ರಾಜ ಇಬ್ಬರು ಕೈಯನ್ನು ತಪ್ಪಿಸ್ಕೊಂಡು ಹೊರಗೆ ಓಡಿ ಹೊಂಟಾನೆ. ಈ ದೃಶ್ಯ ಕಳ್ಳ ನೋಡ್ದ. ಯಪ್ಪ ಅಂದವ. ಹೊರಗೆ ರಾಜ, ಸಭಾದಾಗ ರಾಜ ಆದ್ರೆ ಮನ್ಯಾಗ ಪೋತರಾಜನೇ ಅಂದವ. ಮನ್ಯಾಗ ಪೋತರಾಜನೇ ಹಿಂಗ ಮಾಡಿ ಏನೋ ಒಂದಿಷ್ಟು ಸಂಪತ್ತು ಸಿಕ್ತು, ಕಳ್ಳತನ ಮಾಡಿಕೊಂಡು ಹೊರಗೆ ಹೋಗಬೇಕು ಅನ್ನೋದ್ರೊಳಗೆ ಸೈನಿಕರ ಕೈಯಾಗ ಸಿಕ್ಕಿಬಿಟ್ಟಿವ. ಸೈನಿಕರು ರಾತ್ರಿ ಅವನಿಗೆ ಕಾರಾಗಾರದೊಳಗಿಟ್ಟು ಬೆಳಗ್ಗೆ ರಾಜನ ದರ್ಬಾರಿಗೆ ಕರ್ಕೊಂಡ್ಬಂದರು. ಮಹಾರಾಜರೇ, ರಾತ್ರಿ ನಮ್ಮ ಅರಮನೆಗೆ ಕಳ್ಳತನಕ್ಕೆ ಬಂದಿರತಕ್ಕಂಥ ಕಳ್ಳ ಅದ, ಇವನಿಗೆ ಏನು ಶಿಕ್ಷೆ ಕೊಡ್ತೀರಿ? ಕೊಡ್ರಿ ಎಂದಾಗ ರಾಜ ಯಾವ ಗುಂಗನಾಗಿದ್ದಂದ್ರೆ, ಇಬ್ಬರು ಹೆಂಡ್ರ ಕಾಟ ರಾತ್ರಿ ಏನು ತಾಳ್ಕೊಳ್ಳಾರ್ದೆ ಬಂದಿದ್ದಲ್ಲ, ಪಟ್ನೆ ಒಂದು ಶಿಕ್ಷೆ ಘೋಷಣೆ ಮಾಡಿದವ. ಏನೂ ಇಲ್ಲ, ಇವನಿಗೆ 2 ಮದುವೆ ಮಾಡಿಬಿಡ್ರಿ ಅಂತ.
ಜನ ಗಾಬರಿ. ಅಲ್ಲ, ಕಳತನ ಮಾಡ್ಯಾನ, ಇವನಿಗೆ ಶಿಕ್ಷೆ ಕೊಡ್ತಾರ ರಾಜರಂದ್ರೆ ಒಂದಲ್ಲ ಎರಡು ಮದುವೆ ಮಾಡಲಕತ್ತಾರಲ್ಲ. ಇವ ಅಂತಾನ ನನಗೆ ಬೇಕಾದ್ರೆ ಗಲ್ಲು ಶಿಕ್ಷೆ ಕೊಡ್ರಿ ಮಹಾರಾಜರ, ಇಬ್ಬರು ಹೆಂಡ್ರ ಬೇಡ ಅಂತ ಇವ ಅಂತಾನ. ಇಲ್ಲ, ನಿನಗೆ ಎರಡು ಮದುವೆ ಆಗೇಬೇಕು ಅಂತ ರಾಜೇ ಅಂತಾನ. ಇವರಿಬ್ಬರು ವಾದ ನೋಡಿ ಮಹಾಮಂತ್ರಿ ಅಂತಾನ, ಯಾಕೋ ರಾಜರು ಎಂಥ ಅವಕಾಶ ಕೊಟ್ಟಾರ ನನಗೆ, ಒಂದಲ್ಲ ಎರಡು ಮದುವೆ ಮಾಡ್ಕೊಳ್ಲಕತ್ತಾರೆ, ನಿಂದೇನು ಹೊಲಕತ್ತದ ಗಂಟ ಮದುವೆ ಮಾಡ್ಕೊಳ್ಳಂತ ಇವ ಅಂತಾನೆ. ಇಲ್ಲ, ನಾ ಮಾಡ್ಕೊಳ್ಳೋದಿಲ್ಲ. ಮಾಡ್ಕೊಳ್ಳೋಲ್ಲ ಅಂದ್ರೆ ಕಾರಣ ಹೇಳಬೇಕು ಅಂತಾನಿವ ಮಂತ್ರಿ. ಮಾಡ್ಕೊಳ್ಳೋದಿಲ್ಲ ಅಂದ ಕಾರಣ ಹೇಳಬೇಕು ಅಂದಾಗ ಇವ ಅಂತಾನ ರಾಜರಿಗೆ ಕೈ ಮುಗಿದು, ಮಹಾರಾಜರೇ ನೀವು ಅಪ್ಪಣೆ ಕೊಟ್ರೆ ನಾ ಹೇಳ್ತೀನಿ ಅಂದ. ರಾಜಾಗ ಪಕ್ಕ ಗೊತ್ತಾಯ್ತು, ಮಗ ಇವ ರಾತ್ರಿ ನಮ್ಮ ಅಂತಃಪುರದಾಗ ನಡೆದಿದ್ದು ನೋಡ್ಯಾನ ಅನ್ನೋದು ಗೊತ್ತಾಯ್ತು. ಅನ್ನೋದು ಗೊತ್ತಾಗಂತಾನೆ ಇವನಿಗೇನು ಶಿಕ್ಷೆ ಇಲ್ಲ, ನಮ್ಮ ಸೈನ್ಯದೊಳಗೆ ದೊಡ್ಡ ಸೇನಾಪತಿಯಾಗಿ ಇವನಿಗೆ ಆಯ್ಕೆ ಮಾಡೀನಿ ಅಂತ ತಿಳ್ಕೊಂಡು ಘೋಷಣೆ ಮಾಡ್ತಾನೆ ಮಹಾರಾಜ. ಇದು ಇಬ್ಬರು ಹೆಂಡ್ರ ಗದ್ದಲ. ಇವ ಮೊದಲದ ಹೆಂಡತಿ ಭಾಳ ಒಳ್ಳೆ ಕಿದಳು. ಇವ ಕಾಳಜಿ ಮಾಡ್ತಿದ್ದ ಯಾರಿಗೆ ಅಂದ್ರೆ ಸಣ್ಣಕ್ಕೇನು ಬಂದಿಳಲ್ಲ, ಆಕಿ ಮ್ಯಾಗ ಭಾಳ ಕಾಳಜಿಯಾಗಿ ಬಿಟ್ಟಿತ್ತು. ಇವನಿಗೆ ಭಾಳ ಕಾಳಜಿಯಾಗಿ ಬಿಟ್ಟಿತ್ತು. ಬಂದವನೇ ಬಂದು ಏನು ಮಾಡ್ತಾನಂತ ತಿಳ್ಕೊಂಡು ಕೇಳಿದ್ರೆ, ನೋಡು ಶರಣ ಬಸಪ್ಪನವ್ರ ಹತ್ರ ಹೋಗಿದ್ದೆ, ಮಕ್ಕಳ ವಿಷಯ ಹೇಳಿದೆ. ಸಣ್ಣಕ್ಕೆ ಮುಂದೆ ಬಂದು ಹೇಳ್ತಾನ, ಶರಣ ಬಸಪ್ಪನವ್ರು 2 ಉತ್ತತ್ತಿ ಕೊಟ್ಟಾರೆ, ನೀವೊಂದು ತಗೋ, ನಿಮ್ಮ ಅಕ್ಕಗೊಂದು ಕೊಡು, ಇಬ್ಬರಿಗೆ ಮಕ್ಕಳಾಗ್ತಾವ ಅಂತ ತಿಳ್ಕೊಂಡು ಗಂಡ ಸಾವುಕಾರ ಹೇಳ್ದ. ಈಕೆ ಹೆಣ್ಮಗಳು 2 ಉತ್ತತ್ತಿ ತಗೊಂಡ್ಳು, ನಮ್ಮ ಅಕ್ಕಗೊಂದು ಕುಡಿಬೇಕು ಅಂತ ವಿಚಾರ ಮಾಡಿದಳು. ಒಂದು ನಾ ತಗೊಂಡ್ರಾಯ್ತು, ಒಂದು ನಮ್ಮಕ್ಕ ಕೊಟ್ರಾಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿದಳು. ವಿಚಾರ ಮಾಡ್ತಾ 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 ಮನಸ್ಸು ಬಹಳ ಕೆಟ್ಟ ಮಂಗ್ಯ ಇದ್ದಂಗಿದು. ಮನಸ್ಸು ಮಂಗ್ಯ ಇದ್ದಂಗೆ ಅದು ಕೊಡಬೇಕು ಅಂತ ವಿಚಾರ ಮಾಡೋದ್ರ ಒಳಗನ ಏನು ಬತ್ತು ತಲೆ ಆಗತ್ತಂದ್ರೆ, ನಮ್ಮ ಅಕ್ಕಗಂತೂ ಮನ್ಯಾನ ಉತ್ತತ್ತಿ ಯಾವೋ, ಶರಣ ಬಸಪ್ಪ ಕೊಟ್ಟು ಉತ್ತತ್ತಿ ಯಾವೋ ಯಾವುದೂ ಗೊತ್ತಿಲ್ಲ. ಉತ್ತತ್ತಿಯಾಗೇನು ಶರಣ ಬಸಪ್ಪನ ಉತ್ತತ್ತಿ ಬೇರೆ ಇರಲ್ಲ, ಮನೆಯ ಉತ್ತತ್ತಿ ಬೇರೆ ಇರೋದಿಲ್ಲ. ಈ 2 ಉತ್ತತ್ತಿ ನಾನೇ ತಗೊಂಡ್ರಾಯ್ತು, ನಮ್ಮ ಅಕ್ಕಗೊಂದು ಮನೆಯಿಂದ ಕೊಟ್ರಾಯ್ತು ಅಂತ ತಿಳ್ಕೊಂಡು ಮನೆಯಾಗಿದ್ದು ಉತ್ತತ್ತಿ ಒಯ್ದು ದೊಡ್ಡ ಹೆಂಡತಿ ಕೊಟ್ಲಿಕ್ಕೆ. ಯಾಕ ಅವರು ಕೊಟ್ಟಾರೆ, ಇದೊಂದು ಉತ್ತತ್ತಿ ನೀ ತಗೋ, ಒಂದು ನಾ ತಗೊಂಡಿನಿ ಅಂದಳು. ಆಕಿ ಪಾಪ ನಿಷ್ಪಾಪಿ, ಏನೂ ಗೊತ್ತಿಲ್ಲ. ಇನ್ನು ಶರಣ ಬಸಪ್ಪನವ್ರದೋ ಏನು ಮನೆಯಿಂದ ಕೊಟ್ಟವಳು ಯಾವುದೂ ಗೊತ್ತಿಲ್ಲ. ಅದಕ್ಕೆ ಆಯ್ತವ ಅಂತ ತಿಳ್ಕೊಂಡು ಅದನ್ನು ತಗೊಂಡ್ಳು. ಈಕಿ 2 ಉತ್ತತ್ತಿ ಈಕಿ ತಗೊಂಡಾಳೆ. ತಿಂಗಳು ಅನ್ನೋದ್ರೊಳಗನ ಸಣ್ಣ ಹೆಂಡತಿ ಗರ್ಭಿಣಿಯಾದಳು. ದೊಡ್ಡಕ್ಕೆ ಗರ್ಭಿಣಿ ಆಗಲಿಲ್ಲ. ಈಕಿ ಗಂಡಗೆ ಹೇಳಕತ್ತಳು, ನೋಡ್ರಿ ಶರಣ ಬಸಪ್ಪನವ್ರು ಎಂತೆಂಥವ್ರಿಗೆ ವರ ಕೊಟ್ಟಾರ, ಅವರೆಲ್ಲರೂ ಮಕ್ಕಳು ಪಡ್ಕೊಂಡಾರೆ. ಈಗ ನನ್ನ ನೋಡ್ರಿ, ನಾನು ಅದ ಉತ್ತತ್ತಿ ತೊಗೊಂಡಿನಿ, ಆಕಿಗೂ ಅದ ಉತ್ತತ್ತಿ ಕೊಟ್ಟಿನಿ. ನಾ ಗರ್ಭಿಣಿಯಾದೆ, ಆಕಿ ಗರ್ಭಿಣಿ ಆಗಲಿಲ್ಲ, ಆಕಿ ಪಾಪಿ. ಈಕಿ ಹೇಳಕತ್ತಳು, ಆಕಿ ಪಾಪಿ ಅಂತ ಈಕಿ ಹೇಳಕತ್ತಾಳ. ಇವನಿಗದು ಒಂದಿಟ್ಟು ಖರೆ ಅನ್ಸಕತ್ತ. ಹೌದು, ಉತ್ತತ್ತಿ ಇಬ್ರು ತಗೊಂಡಾರ, ಈಕಿ ಗರ್ಭಿಣಿಗಳ, ಆಕಿ ಗರ್ಭಿಣಿ ಯಾಕಿಲ್ಲ? ಬಹುತೇಕ ಈಕಿ ಸಣ್ಣಕ್ಕೆ ಹೇಳೋದು ಖರೆ ಇರಬೇಕು, ಆಕಿ ಏನೋ ಪಾಪ ಮಾಡಿರ್ಬೇಕು ಅಂತ ಹಿಂಗೆ ದಿನ ದುಡ್ಲಕತ್ತಳು. ದೊಡ್ಡಕ್ಕಿ ಆಕಿ ಅಂತಾಳ, ನನ್ನ ಯೋಗದೊಳಗೆ ಮಕ್ಕಳು ಇರ್ಲಕ್ಕಿಲ್ಲ, ಶರಣ ಬಸಪ್ಪ ಕೊಟ್ಟಿದ್ದ ಫಲ ನನ್ನಲ್ಲಿ ಫಲಿಸಿಲ್ಲ, ಆಕಿಗೆ ಫಲಿಸ್ಯದ. ನನಗೆ ಬೇಕಾಗಿದ್ದೇನು ಅಂದರೆ ನನಗೆ ಮಕ್ಕಳು ಬೇಕಂತಿಲ್ಲ, ಈ ಮನೆತನಕ್ಕೆ ವಾರಸುದಾರ ಬೇಕು ಅಂತ ತಿಳ್ಕೊಂಡು ನನ್ನ ಹರಕಿತ್ತು. ಆ ಪ್ರಕಾರ ಅವಳು ಹೊಟ್ಟೆಗಾರೆ ಮಗು ಹುಟ್ಟಿ ಬರ್ತದಲ್ಲ ಸಾಕು ಅಂತ ತಿಳ್ಕೊಂಡು ಈಕೆ ನಿರಮ್ಮಳವಾಗಿದ್ದಳು. ಭಾಳ ಭರ್ಜರಿ. ಬೀಗರು ಬಿಜ್ಜರು ಬರೋರು ಹೋಗೋರು, ಕುಬಸ ಕಳ ಕುಬಸ ದೊಡ್ಡ ಕುಬಸ ತಿನ್ನಿಸೋದು ಉಣಿಸೋದು ಜೋರಾಗಿ ನಡೆದದ. ಎಲ್ಲ ಮುಗಿದು 9 ತಿಂಗಳಾಗ್ಯದ, 9 ದಿನ ಆಗ್ಯದ. 9 ತಿಂಗಳಾಗ್ಯದ, 9 ದಿನ ಆಗ್ಯದ. 10 ದಿನ 11 ದಿನ ಈ ಹೆಣ್ಮಗಳಲ್ಲಿ ಯಾರಿಗೆ ನೋವಿನ ಲಕ್ಷಣನೇ ಇಲ್ಲ. ಹೊಟ್ಟೆ ಬಂದದ ಗುಡ್ಡದಂಗೆ, ಹೊಟ್ಟೆ ಬಂದದ ಗುಡ್ಡದಂಗೆ ಬಂದದ. ಈ ಹೆಣ್ಮಗಳಿಗೆ ಹೆರಿಗೆ ನೋವು ಲಕ್ಷಣನೇ ಕಾಣಬಲ್ದು. ಸಾವುಕಾರಗೆ ಚಿಂತೆ ಆಯಿತು. ಶರಣ ಬಸಪ್ಪ ವರ ಕೊಟ್ಟನೇನೋ ಸತ್ಯ, ಆದ್ರೆ ದಿನ ಮುಗಿದು ಕೂಡಲೇ ಹೆರಿಗೆ ನೋವು ಬರಬೇಕು, ಹೆರಿಗೆ ಆಗಬೇಕಲ್ಲ ಅಂತ ತಿಳ್ಕೊಂಡು ಆತ ಶರಣ ಬಸಪ್ಪನವರಿಗೆ ಹೋಗಿ ಕೇಳಿ ಬರಬೇಕು ಅಂತ ತಿಳ್ಕೊಂಡು ಶರಣರ ಹತ್ತಿರ ಬಂದ. ಅಪ್ಪ ಅವರ, ನೀವು ಕೊಟ್ಟ ಉತ್ತತ್ತಿ ಇಬ್ಬರೂ ತಗೊಂಡಾರ. ಸಣ್ಣಕ್ಕಿ ಗರ್ಭಿಣಿಯಾಗ್ಯಾಳ, ದೊಡ್ಡಕ್ಕಿ ಗರ್ಭಿಣಿಯಾಗಿಲ್ಲ. ಸಣ್ಣಕ್ಕಿ ಗರ್ಭಿಣಿಯಾಗಿ 10 ತಿಂಗಳಾಗತ್ತವ, ಇನ್ನೂ ಹೆರಿಗೆಯ ಲಕ್ಷಣ ಕಾಣವಲ್ಲಾಗ್ಯದ. ಅದಕ್ಕೆ ಏನದ ಪರಿಹಾರ ಕೊಡ್ರಿ ಎಂದಾಗ ಶರಣರಂತಾರ, ನೋಡಪ್ಪ, ನಾ ಕೊಟ್ಟು ಉತ್ತತ್ತಿ ಇಬ್ಬರು ಕೈಯಾಗ ನೀನ ಒಯ್ದು ಕೊಟ್ಟಿ ಏನೋ? ಇಲ್ರಿ. ಮತ್ತೆ ಯಾರ ಕೈಯಾಗ ಕೊಟ್ಟಿ?
ಸಣ್ಣಕ್ಕಿ ಕೈಯಾಗ ಕೊಟ್ಟಿನ್ರಿ 2 ಉತ್ತತ್ತಿ. ಹಂಗಾರೆ ಸಣ್ಣಕ್ಕಿ ದೊಡ್ಡ ಅಕ್ಕಿಗೆ ಉತ್ತತ್ತಿ ಕೊಟ್ಟಿಲ್ಲ. ಇಲ್ರಿ ಅಕ್ಕಿನೂ ತಗೊಂಡಾಳ, ಲೇ ಹುಚ್ಚ, ಅಕ್ಕಿ ಉತ್ತತ್ತಿ ಕೊಟ್ಟಾಳ, ಆದ್ರೆ ನಾ ಕೊಟ್ಟು ಉತ್ತತ್ತಿ ಕೊಟ್ಟಿಲ್ಲ. ಮನೆ ಒಳಗಿನ ಉತ್ತತ್ತಿ ಒಯ್ದು ದೊಡ್ಡವಳಿ ಕೊಟ್ಟಾಳ, ತಾನು ತಗೊಂಡಾಳ 2 ಉತ್ತತ್ತಿ. ಈಗ ಅವಳ ಹೊಟ್ಟ್ಯಾಗ 2 ಮಕ್ಕಳದಾವ. ಅವಳ ಹೊಟ್ಟ್ಯಾಗ ಒಂದಲ್ಲ 2 ಗಂಡು ಮಕ್ಕಳದಾವ. ಬಾಣಂತನ ಆದ ಕೂಡ್ಲೇನೆ ಮೊದಲು ಭೂಮಿಗೆ ಬಂದ ಮಗುವನ್ನ ದೊಡ್ಡವಳಿಗೆ ಕೊಡೋಕಿಕ್ಕಿ ರೆಡಿ ಇದ್ದಳು ಅಂದ್ರೆ ಬಾಣಂತನ ಆಗ್ತದ, ಇಲ್ಲಂದ್ರೆ ಆಗೋದಿಲ್ಲ ಅಂತ ಹೇಳಿ ಭಯಂಕರ ಸಿಟ್ಟು ಬತ್ತೀವನಿಗೆ. ಸಣ್ಣ ಹೆಂಡತಿ ಮೇಲೆ ಯಾವ ಹೆಂಡತಿ ಕಾಳಜಿ ಮಾಡ್ತಿದ್ದೋ ಅವಳ ಮ್ಯಾಗ ಭಯಂಕರ ಸಿಟ್ಟಾಗಿ ಮನೆಗೆ ಬಂದಾಕಿಗಂತಾನ, ನಿಜ ಹೇಳಬೇಕು ನೀನು, ನಾ ಕೊಟ್ಟ ಉತ್ತತ್ತಿನೇ ದೊಡ್ಡಕ್ಕಿ ಕೊಟ್ಟಿದ್ದೋ ಇಲ್ಲೋ? ಹೂರಿ ಕೊಟ್ಟಿನ್ರಿ ಅಂತಾಳ. ಸುಳ್ಳು ಹೇಳಬೇಡ, ಸತ್ಯ ಗೊತ್ತಾಗ್ಯದ ನನಗೆ, ಸತ್ಯ ಗೊತ್ತಾಗ್ಯದ. ಶರಣ ಬಸಪ್ಪನವರೆಲ್ಲ ಸತ್ಯವನ್ನ ಅಲ್ಲಿ ಕುಂತ ಇಲ್ಲಿದೆಲ್ಲ ಹೇಳಿಬಿಟ್ಟಾರೆ. ನಿಜ ಹೇಳು, ನಿನಗೆ ಬಾಣ್ತನ ಆಗಬೇಕು ಇಲ್ಲೋ? ಆಗಬೇಕ್ರಿ. ಅಲ್ಲಿ ಎಷ್ಟು ದಿನ ಇಟ್ಕೊಂಡು ಕುಂತಾಳ ಹೊಟ್ಯಾಗ? ಬಾಣ್ತನ ಆಗಬೇಕಂದ್ರೆ ಶರಣರೊಂದು ಉಪಾಯ ಹೇಳ್ಯಾರ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಮೊದಲು ಭೂಮಿಗೆ ಬಂದ ಮಗು, ನಿನ್ನ ಹೊಟ್ಟೆಯಾಗ 2 ಮಕ್ಕಳವ. ಶರಣ ಬಸಪ್ಪನವ್ರು ಹೇಳ್ದಂಗೆ 2 ಉತ್ತತ್ತಿ ನೀನ ತಗೊಂಡಿದಿ, ಮನೆಯಾನ ಉತ್ತತ್ತಿ ಒಯ್ದು ದೊಡ್ಡಕ್ಕಿ ಕೊಟ್ಟಿದಿ, ನಿನ್ನ ಹೊಟ್ಟೆಗೆ 2 ಮಕ್ಕಳವ. ಮೊದಲು ಭೂಮಿಯನ್ನ ಸ್ಪರ್ಶ ಮಾಡಿರ್ತಕ್ಕಂಥ ಮಗುವನ್ನ ದೊಡ್ಡವಳಿಗೆ, ನಿನ್ನ ಅಕ್ಕನಿಗೆ ನೀ ಕೊಡಕ್ಕೆ ಸಿದ್ಧ ಇದ್ದಿ ಅಂದ್ರೆ ನಿನಗೆ ಬಾಣಂತನ ಆಗ್ತದತ್ತೆ, ಹೆಂಗ ಮಾಡ್ತಿ ಎಂದಾಗ ಏನು ಮಾಡ್ಬೇಕಕ್ಕಿ? ಒಲ್ಲಂದ್ರೆ 1 ಇಲ್ಲ 2 ಇಲ್ಲ, ಹ್ಞೂ ಅಂದ್ರೆ 1 ಹೋಗ್ತದೆ. ಹೋದ್ರೆ ಹೋಗಲ್ಯಾಕ ಒಂದಂತ ತಿಳ್ಕೊಂಡು, ಆಯ್ತು ರೀ ನಾ ಮಾಡಿದ ತಪ್ಪಾಗ್ಯದಂತ ತಿಳ್ಕೊಂಡು ಗಂಡಗೆ ತನ್ನ ಅಕ್ಕಗೆ ಇಬ್ಬರಿಗೆ ಕ್ಷಮಾ ಕೇಳಿ, ಶರಣ ಬಸವ ನನಗೆ ಮೊದಲು ಹುಟ್ಟಿದ ಮಗುವಿಗೆ ನನ್ನ ಅಕ್ಕನಿಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಶರಣನನ್ನು ನೆನೆದಾಗ ಮರುಗಳಿಗೆ ಎಲ್ಲಿ ಆಕೆಗೆ ಹೆರಿಗೆ ನೋವು ಬಂದು ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಹುಟ್ಟಿದ ಮಗುವನ್ನ ತನ್ನ ಅಕ್ಕ ಕರೆದಂತಳಕ, ನಾನು ಪಾಪ ಮಾಡಿದ್ದೆ, ಈ ಮಗು ನಂದಲ್ಲ ಇದು ನಿಂದು ಅಂತ ತಿಳ್ಕೊಂಡು ಆ ಮಗುವನ್ನ ಅವಳ ಅಕ್ಕನಿಗೆ ಕೊಟ್ಟಾಳೆ. ಮರುಗಳಿಗೆ ಎಲ್ಲಿ ಮತ್ತೊಂದು ಗಂಡು ಮಗು ಆಕೆಯ ಉದರದಲ್ಲಿ ಜನಿಸಿ ಬಂದಾದ, ಅದು ತನ್ನ ಮಗುವಂತ ಎದೆಗೌಚಿಕೊಂಡು ಕುಂತಿದ್ದಾಳೆ. ಇದು ಶರಣ ಬಸಪ್ಪನವರ ನ್ಯಾಯ. ಶರಣ ಏನು ನಿನ್ನಲ್ಲಿ ಮಹಾದೇವನೇ, ಶರಣ ಬಸವೇಶನೇ, ಹೂ ಚೆಲ್ಲುವೆ ತಂದೆ ನಿನ್ನ ಚರಣಕ್ಕೆ. ಮಹಾದೇವನೇ ಶರಣ ಬಸವೇಶನೇ, ಹೂ ಚೆಲ್ಲುವೆ ತಂದೆ ನಿನ್ನ ಚರಣಕ್ಕೆ. ಹೂವಾಗಿ ನಿನ್ನ ಪಾದದಿ ನಾನಿರುವೆ, ನೀರಾಗಿ ನಿನ್ನ ಪಾದವನ ತೊಳೆವೆ. ಶರಣ ನಿನ್ನ ಬಳಿಗೆ ಬಂದು ಬೇಡುವೆನು ದೇವನೇ, ಮಹಾದೇವನೇ ಶರಣ ಬಸವೇಶನೇ. ನಿನ್ನ ನೋಡಲು ಬಂದೆ ನಾನು ನಿನ್ನಡಿಗೆ, ಶಿವಶರಣ ಒಂದು ನಾಲಿಗೆ ಸಾಲೋದು ಹೇಳೋಕೆ. ನಿನ್ನ ನೋಡಲು ಬಂದೆ ನಾನು ನಿನ್ನಡಿಗೆ, ಶಿವಶರಣ ನಿನ್ನನ್ನು ಹಾಡಿ ಹೊಗಳುವೇನು ಮಹಾದೇವ. ಕರುಣೆ ತುಂಬಿಕೊಂಡ ಮಹಾದೇವ ದೇವ ನೀನು, ಹಣ್ಣು ಕಾಯಿ ಇಟ್ಟು ನಿನಗೆ ಬೇಡುವೇನು ದೇವನೇ, ಮಹಾದೇವನೇ ಶರಣ ಬಸವೇಶನೇ, ಹೂ ಚೆಲ್ಲುವೆ ತಂದೆ ನಿನ್ನ ಚರಣಕ್ಕೆ.
ಮಾಡಲು ಬಂದೆ ನಾನು ನಿನ್ನಡಿಗೆ. ಶಿವಶರಣ ದರ್ಶನ ನೀಡು ವರವ ಕೊಡು ಮಹಾದೇವ. ನನ್ನ ಬಾಳ ಬದುಕು ಬೇಗ ಹಸನ ಮಾಡು ಶರಣ. ನನ್ನ ಬಾಳು ಬದುಕು ಬೇಗ ಹಸನ ಮಾಡು ಶರಣ. ಯಾವ ಜನ್ಮದ ಪುಣ್ಯವು ಏನೋ ನಿನ್ನನ್ನು ಕಂಡೆ ದೇವನೇ ಮಹಾದೇವನೇ. ಶರಣ ಬಸವೇಶನೇ ಹೂ ಚೆಲ್ಲುವೆ ತಂದೆ ನಿನ್ನ ಶರಣಗೆ. ಜಗಡಳ ಭಕ್ತರಿಗೊಲಿದು ಕಾಪಾಡು ಶಿವಶರಣ ಮಹಾದೇವ. ದರ್ಶನ ನೀಡಿ ವರವ ಕೊಡು ಶಿವಶರಣ. ನಿನ್ನ ಭಕ್ತರಯ್ಯ ನಿನ್ನ ಗುಡಿಗೆ ಬರುವರಯ್ಯ. ನಿನ್ನ ಭಕ್ತರಯ್ಯ ನಿನ್ನ ಚರಿತೆ ಕೇಳುವರಯ್ಯ. ಭಕ್ತಿಯಿಂದ ಬಂದವರಿಗೆ ವರವ ನೀಡು ದೇವನೇ ಮಹಾದೇವನೇ. ಶರಣ ಬಸವೇಶನೇ ಹೂ ಚೆಲ್ಲುವೆ ತಂದೆ ನಿನ್ನ ಚರಣಗೆ. ಹೂವಾಗಿ ನಿನ್ನ ಪಾದದಿ ನಾನಿರುವೆ. ನೀರಾಗಿ ನಿನ್ನ ಪಾದವನ ತೊಳೆವೆ. ಶರಣ ನಿನ್ನ ಬಳಿಗೆ ಬಂದು ಬೇಡುವೇನು ದೇವನೇ ಮಹಾದೇವನೇ. ಶರಣ ಬಸವೇಶನೇ ಶರಣ ಬಸವೇಶನೇ ಶರಣ ಬಸವೇಶನೇ. ಶರಣ ಬಸವರು ಅಂತರ್ಯಾಮಿಯಾಗಿದ್ದರು. ಎಲ್ಲೇ ಏನೇ ನಡೆದರೂ ಕೂಡ ಕುಂತಲ್ಲಿನೇ ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ಅವರಿಗಿತ್ತು. ಅದನ್ನು ತಪ್ಪು ನಡೆಸಿದ್ದನ್ನು ತಿದ್ದಿ ಅದನ್ನು ಸರಿ ಮಾಡ್ತಕ್ಕಂಥವರಾಗಿದ್ದರು. ಇವತ್ತು ಇನ್ನೊಂದು ಮಕ್ಕಳ ಪ್ರಸಂಗ ಬರ್ತದೆ. ಮುಕ್ತಂಪುರ ಅಂತ ತಿಳ್ಕೊಂಡು ಬರ್ತದೆ. ಅದ ಕಲಬುರಗಿ ಜಿಲ್ಲೆ ಒಳಗೆ ಮುಕ್ತಂಪುರ ಅಂತ ತಿಳ್ಕೊಂಡು ಆ ಮುಕ್ತಂಪುರದೊಳಗೆ ಈಕೆನೂ ಒಬ್ಬ ಆಗರ್ಭ ಶ್ರೀಮಂತ ಹೆಣ್ಮಗಳು. ಮದುವೆ ಆಗಿ ಸುಮಾರು ವರ್ಷ ಆಗ್ಯದ. ಆಕೆಗೆ ಮಕ್ಕಳೇ ಇಲ್ಲ. ಅವರಿವರ ಕಡೆಯಿಂದ ಶರಣ ಬಸವರ ಬಗ್ಗೆ ಕೇಳಿರ್ತಕ್ಕಂಥ ಸೌಕಾರ್ತಿ ಶರಣ ಬಸಪ್ಪನವರಿಗೆ ಭೇಟಿ ಆಗಿ ಮಕ್ಕಳನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಕಲಬುರಗಿ ಎತ್ತ ಹೊಂಟೆ ಬಿಟ್ಟಿದ್ದಾಳೆ. ಬ್ರಹ್ಮಪುರದೊಳಗೆ ಬಂದಾಳೆ. ಹೆಂಗೆ ಹೊಂಟಾಳ ಶರಣರ ಹತ್ರ ಅಂತ ತಿಳ್ಕೊಂಡು ಕೇಳಿದ್ರೆ ಅಗದಿ ಪಟ್ಟೆ ಪಿತಾಂಬರ ತೊಟ್ಟು ಶ್ರೀಮಂತಿಕೆ ಎಲ್ಲ ಮೈ ಮೇಲೆ ಕಾಣುವ ಹಾಗೆ ಬಂಗಾರದ ಆಭರಣಗಳನ್ನು ಹಾಕ್ಕೊಂಡು ಕೈಯಾಗ ಬಂಗಾರ ಕೊಳ್ಳಾಗ ಬಂಗಾರ ಕಾಲೊಳಗೆ ಕಾಲಂದುಗೆ ಆಮೇಲೆ ಹಣದ ಹಮೀಣಿ ಅಂತ ತಿಳ್ಕೊಂಡು ಬರ್ತಿದ್ದವು ರೊಕ್ಕದ ಗಂಟವಾಗ ಅದನ್ನು ತಗೊಂಡು ಶರಣ ಬಸಪ್ಪನವ್ರ ಹತ್ರ ಬರಾಕತ್ತಾಳೆ. ಭಯ ಇಲ್ಲ, ಭಕ್ತಿ ಇಲ್ಲ, ನಯ ಇಲ್ಲ, ನಾಜೂಕಿಲ್ಲ, ಬರಾಕತ್ತಾಳೆ. ಹಾಂಗೆ ಬರ್ತಾ ಇರ್ತಕ್ಕಂಥ ಪ್ರಸಂಗದೊಳಗೆ ಕಲಬುರಗಿಯ ಬ್ರಹ್ಮಪುರದೊಳಗೆ ಶರಣ ಬಸವರ ಮಹಾಮನೆಯ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೆರೆ ಇತ್ತು. ಆ ಕೆರೆ ಮೇಲೆ ಬರ್ತಿಳು ಕರ್ಮ ಧರ್ಮ ಸಂಯೋಗ ಏನಾಗಿತ್ತು ಅಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬಳು ಬಡವಿ ಹೆಣ್ಮಗಳು. ಬಡವರಿಗೆ ಮಕ್ಕಳು ಭಾಳ ಅಂತಾರೆ. ಅವಾಗ ಈಗೇನು ಬಡವರಿಗೆ ಎಟ್ಟೆ ಸಾವುಕಾರಿಗೆ ಎಟ್ಟೆ. ಈಗ ನಮ್ಮ ವೀರಶೈವರು ಹಿಂದೂಗಳಿಗೆ ಒಂದು ಅಥವಾ ಎರಡಾದ್ರೂ ಭಯಂಕರ ವಾಜ್ಯ ಆಗಿಬಿಡ್ತಾರೆ ನಮಗೆ ಮಕ್ಕಳು. ಏನು ಯಾರವ್ರು ಡಜನ್ ಗಟ್ಟಲೆ ಎತ್ತೆ ಏರ್ತಾರೆ. ನಮಗದು ಇಲ್ಲ. ಯಾಕಂದ್ರೆ ಮಕ್ಕಳು ತಾಕತ್ತ ಮಕ್ಕಳು ಸಾಕೋದು ನಮ್ಮ ಕೈಲಿ ಆಗೋದಿಲ್ಲೋ ಇನ್ನೋ ಗೊತ್ತಿಲ್ಲ. ಒಂದದು ಸಾಕು, ಎರಡು ಅವೇ ಇದ್ರು ಸಾಕು, ಮೂರನೇದು ವಿಚಾರೇ ಮಾಡೋದಿಲ್ಲ ನಾವು. ಹಂಗೆ ಈ ಹೆಣ್ಮಗಳಿಗೆ ಮಕ್ಕಳು ಏಸಿದ್ದು ಅಂದ್ರೆ 3 ಗಂಡು ಮಕ್ಕಳಿದ್ದು. ಅವು ಸಣ್ಣ ಒಂದು ಬಗಲಾಗ, ಒಂದು ಹೆಗಲ ಮ್ಯಾಗ, ಒಂದು ಕೈಯಾಗ 3 ಮಕ್ಕಳಿದ್ದು. ಬಡತನ ಅವಳನ್ನು ನೋಡಿದ್ರೆ ಕಂಡು ಬಿಡ್ತಿತ್ತು. ಆ ರೀತಿಯ ಬಡತನ ಇತ್ತು. ಮಕ್ಕಳು ಹೆಂಗಿದ್ದು ಅಂದ್ರೆ ಒಂದರ ಮೂಗನಾಗ ಶಿಂಬಳ, ಕೆದರದ ತಲೆ, ಹರಕಲ ಮುರ್ಕಲ ಬಟ್ಟಿ ಹಾಕ್ಕೊಂಡು ಆ ಮಕ್ಕಳನ್ನು ತಗೊಂಡು ಆಕೆ ಎಲ್ಲೋ ಹೋಗಬೇಕು, ಎಲ್ಲಿ ಆಶ್ರಯ ಸಿಗ್ತದೆ ಅಲ್ಲಿ ಹೋಗ್ಬೇಕಂತ ಹೊಂಟೇಳು. ಅದ ಪ್ರಸಂಗಕ್ಕೆ ಕೆರಿ ವಡ್ಡಿ ಮೇಲೆ ಬರೋದಕ್ಕೆ ಏನಾಗಿ ಬಿಡ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಆ 3 ಮಕ್ಕಳೊಳಗೆ ಒಂದು ಮಗು ಹೇಸಿಕೆ ಮಾಡ್ಕೊಂಡ್ಬಿಡ್ತು. ಹೆಗಲ ಮ್ಯಾಗಿಂದ ಇಳಿಯಲ್ದು,
ಬಗಲಂದು ಎಳೆಲ್ದು ಇದು ಕೈಯಂದರೆ ಹೇಸಿಕೆ ಮಾಡ್ಕೊಂಡದ. ಅಪ್ಪ ಭಗವಂತ, ಯಾರೇ ಬರಬಾರ್ದ, ಯಾರೇ ಬಂದೊಂದಿಟ್ಟು ಸಹಾಯ ಮಾಡಬಾರ್ದ ಅಂತಿದ್ದಳು. ಅಟ್ರಾಗ ಈಕೆ ಹೊಂಟೇಳು ಸಾವುಕಾರ್ತಿ, ರಬ 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 ಕೈ ಬೀಸಗೋತು, ಕೈ ಬೀಸಗೋತು, ಕೈ ಬೀಸಗೋತು. ಎಲ್ಲಿ ಹೊಂಟೇಳಿಕಿ? ಶರಣರ ಹತ್ತಿರ ಮಕ್ಕಳನ್ನ ಕೇಳೋಕೆ ಹೊಂಟೇಳು. ಈಕೆ ನೋಡೋದು ಕೂಡಲೇ ಆ ಬಡವಿಗೆ ಅನ್ನಿಸ್ತು, ಶರಣಬಸಪ್ಪನೇ ಕಳಿಸೋದಂಗಾಯ್ತಲ್ಲ, ಈ ಹೆಣ್ಮಗಳು ಬಂದಳ ಪುಣ್ಯಾತಿಗಿತಿ ಅಂತ ತಿಳ್ಕೊಂಡು ಈಕೆ ಹತ್ತಿರ ಬಂದ ಕೂಡಲೇ ಅಕ್ಕ ಅಂತಾಳ. ಅಕ್ಕ, ಇದು ಬಗಲಂದರೆ ಹೆಗಲ ಮೇಗೆಂದರೆ ಒಂದು ಈಟು ಕೂಸ್ ತಗೋರವ, ಈ ನನ್ನ ಮಗು ಹೇಸಿಕೆ ಮಾಡ್ಕೊಂಡದ, ಅದನ್ನು ಸ್ವಚ್ಛ ಮಾಡಿ ಮತ್ತೆ ನಾ ತೂತೀನಿ ಅಂತ ಈಕಿ ಅಂತಾಳೆ. ಈಕೆಗೆ ಮೊದಲೇ ಸಾವುಕಾರಿಕೆ ಮದ ಏರಿ ಬಿಟ್ಟಿತ್ತು. ಹಿಂಗೆ ದಿಟ್ಟು ಹಿಂಗೆ ಮಕ್ಕಳನ್ನು ನೋಡ್ತಾಳೆ. ಆ ಮಕ್ಕಳ ಮುಖ ನೋಡಿ, ಹೆಣ್ಮಗಳ ಮುಖ ನೋಡಿ ಏನಂದಿ? ನಾ ಏನು, ನನ್ನ ಘನತೆ ಏನು, ನಾ ಹುಟ್ಟು ಶೀರಿ ಕಿಮ್ಮತ್ತೇನು, ನಾ ತೊಟ್ಟ ಬಂಗಾರ ಕಿಮ್ಮತ್ತೇನು, ಎಂಥ ಮಕ್ಕಳನ್ನು ನಾ ತಗೋಬೇಕಾ? ನಿನ್ನ ಮಕ್ಕಳನ್ನು ಒಯ್ದು ಸುಡಗಾಡ್ದಾಗೂ ಇಟ್ಟು ಬಿಡು ಅಂತ ತಿಳ್ಕೊಂಡು ಹೇಳಿಬಿಟ್ಲು ಈಕಿ. ಆವಾಗ ಈ ಹೆಣ್ಮಗಳು ಈಕಿ ಎಂತಾಳೆ, ಏ ಸಾವುಕಾರ್ತಿ, ನೆಟ್ಟಗೆ ಮಾತಾಡಿ, ನೀನು ನೆಟ್ಟಗೆ ಮಾತಾಡೋದು, ನೀ ಸಾವುಕಾರ್ತಿ ಇರಬೇಕು. ನನ್ನ ಮಕ್ಕಳಿಗೆ ಸುಡುಗಾಡ್ದಾಗ ಇಡು ಅಂತ ಹೇಳೋದಕ್ಕೆ ನೀನು ಯಾರು? ಹೋಗೋ, ಮತ್ತಾರೋ ಪುಣ್ಯಾತ್ಮರು ಬರ್ತಾರೆ, ನನಗೆ ಸಹಾಯ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳಿಬಿಟ್ಲು. ಈಕೆ ವಟ 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 ಬೈಕೋತ ಶರಣ ಬಸಪ್ಪನವ್ರ ಹತ್ರ ಬಂದಳು. ನಯ ಇಲ್ಲ, ನಾಜುಕಿಲ್ಲ, ಭಕ್ತಿ ಇಲ್ಲ, ಶ್ರದ್ಧಾ ಇಲ್ಲ, ಮಂದಿ ಹೇಳ್ಯಾರ ಅಂತ ತಿಳ್ಕೊಂಡು ಬಂದೇಳು. ಶರಣ ಬಸಪ್ಪನವ್ರು ಹಿಂಗೆ ಕೂತಾರೆ. ಈಗೀಗ ಶರಣ ಬಸಪ್ಪ ಅವ್ರು ಯಾರಂದ್ರೆ ಗೊತ್ತಿಲ್ಲ. ಯಾರೇ ಇಲ್ಲಿ ಶರಣ ಬಸಪ್ಪ ಅಂದಳು. ಯಥಾಸ್ಥಿತಿ ಶರಣರು, ನಾನೇ ತಾಯಿ, ಏನಾಗಬೇಕಾಗಿತ್ತವ? ಏನಿಲ್ಲ, ಅದೇನೋ ಮಕ್ಕಳು ಕೊಡ್ತಿರುತ್ತಲ್ಲ, 1000 ರೂಪಾಯಿ ಕೊಟ್ಟರೆ ಗಂಡು ಮಗು, 500 ರೂಪಾಯಿ ಕೊಟ್ಟರೆ ಹೆಣ್ಣು ಮಗು ಅಂತ. ಈಗ ನಂದು 2000 ರೂಪಾಯಿ ತಗೋರಿ, 2 ಮಕ್ಕಳು ಕೊಡ್ರಿ ಅಂದಳು. ಶರಣ ಬಸಪ್ಪ ಅಂತಾನೆ, ಯವ್ವ, ಈ ಜನ್ಮದಾಗಲ್ಲ, ಮುಂದೆ 7 ಜನ್ಮದಾಗೂ ಕೂಡ ನಿನಗೆ ಮಕ್ಕಳಾಗೋದಿಲ್ಲ. ಯಾಕಂದ್ರೆ ಶಿವ ಕೊಟ್ಟ ಮಕ್ಕಳನ್ನು ದಾರಿ ಒಳಗೆ ಸುಡುಗಾಡ್ದಾಗಿಟ್ಟು ಬಂದಿದ್ದು ನೀನು, ನಿನಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಶರಣರು. ಹಂಗೆ ಶರಣರ ನ್ಯಾಯ ಹೀಗಿತ್ತು. ಎಲ್ಲವನ್ನ ಕುಂತಲ್ಲಿನೇ ಅಳೆದು ತೂಗಿ ನೋಡ್ತಾ ಇದ್ರು. ಮಕ್ಕಳು ಬೇಕು ಅಂದರೆ ಇನ್ನೊಬ್ಬರ ಮಕ್ಕಳನ್ನು ನಮ್ಮ ಮಕ್ಕಳ ಹಾಗೆ ನಾವು ಕಾಣಬೇಕು ಅನ್ನುವಂಥ ತತ್ವವನ್ನು ಈ ಮೂಲಕ ಶರಣ ಬಸಪ್ಪನವರು ಹೇಳ್ತಾ ಇದ್ದಾರೆ.